ಯಾವಾಗಲೂ ಅದ ಸೇಮ್ ನಾಷ್ಟ ಮಾಡಿ ಬ್ಯಾಸ್ರಾಗಿದ್ರೆ ಏನ್ರಿ ಹೆಲ್ದಿ ಟೇಸ್ಟಿ ತಿನ್ಬೇಕಪ್ಪ ಅಂತ ಅನಿಸಿದಾಗ ಈ ನವಣಕ್ಕಿ ದೋಸೆ ಮತ್ತು ನೀರು ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಈ ದೋಸೆಗೆ ನಾವು ಅಕ್ಕಿ ಆಗಲಿ ಅವಲಕ್ಕಿ ಆಗಲಿ ಬಳಸಕತ್ತಿಲ್ರಿ. ಹಾಗಾಗಿ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಮನ್ಯಾಗ ತೆಂಗಿನಕಾಯಿ ಇರಲಿಲ್ಲಪ್ಪ ಅಂತಂದ್ರೆ ಇಡ್ಲಿ ದೋಸೆ ಮಾಡಿದಾಗ ಚಟ್ನಿ ಮಾಡ್ತೀವಲ್ರಿ, ಆ ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ಇರಲಿಲ್ಲಪ್ಪ ಅಂತಂದ್ರೆ ಹಿಂಗೆ ಒಂದ್ಸಲ ನೀರು ಚಟ್ನಿ ಮಾಡಿ ನೋಡ್ರಿ. ಇದಕ್ಕೆ ನಾವು ಕಾಯಿ ಹಾಕಿಲ್ಲ ಅಂತೇಳಿ ಯಾರಿಗೂ ಗೊತ್ತಾಗಂಗಿಲ್ಲ, ಅಷ್ಟು ರುಚಿ ಆಗ್ತೈತಿ. ನಾ ಇಲ್ಲೇ ಒಂದು 2 ಕಪ್ಪಷ್ಟು ನವಣಕ್ಕಿನ ಸ್ವಚ್ಛಂಗೆ ಒಂದು 2-3 ಸಲ ತೊಳೆದು ನೆನೆ ಹಾಕಕತ್ತೀನಿ ರೀ. ನಾ ಇಲ್ಲಿ ಅನ್ಪಾಲಿಶ್ಡ್ ನವಣಕ್ಕಿ ಬಳಸಕತ್ತೀನಿ. ಸ್ವಚ್ಛಂಗೆ ತೊಳೆದ್ಮೇಲೆ ಒಂದು 2-3 ಕಪ್ಪಷ್ಟು ಇಲ್ಲಾಂದ್ರೆ ನವಣೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಇದ್ರ ಮೇಲೆ ಮುಚ್ಚಿ ಒಂದು 7-8 ತಾಸು ಇದನ್ನು ನೆನೆಸಿಡಬೇಕು. ಲಕ್ಷ ಇರಲಿ, ಯಾವುದೇ ಸಿರಿಧಾನದಿಂದ ನಾವು ದೋಸೆ ಇಡ್ಲಿ ಮಾಡಲಿ ಅದನ್ನು 7-8 ತಾಸು ನೆನೆಸ್ಬೇಕು. ನವಣಕ್ಕಿ ಬದಲಿ ನೀವು ಬೇರೆ ಸಿರಿಧಾನನೂ ಬಳಸ್ಬೋದು. ನವಣಕ್ಕಿನ ನೆನೆಸಿ ಒಂದು 4 ತಾಸು ಆದಮೇಲೆ ಈ ಕಡೆ ಬೇರೆ ಒಂದು ಪಾತ್ರೆ ಒಳಗೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ಇವನ್ನೂ ಒಂದು 2-3 ಸಲ ಸ್ವಚ್ಛಂಗೆ ತೊಳೆದ್ಬಿಟ್ಟು 4-5 ತಾಸು ನೆನೆಸಿದ್ರೆ ಸಾಕು. 7-8 ತಾಸು ಆದಮೇಲೆ ಈಗ ನವಣೆ ಭಾಳ ಚಂದ ನೆಂದವ್ರಿ. ಇದ್ರಾಗಿನ ನೀರೆಲ್ಲ ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು. ಲಕ್ಷ ಇರಲಿ, ಭಾಳ ನೀರು ಹಾಕಕ್ಕೆ ಹೋಗಬೇಡ್ರಿ. ಹಿಂಗೆ ಅಗದಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆ ಒಳಗೆ ಹಾಕ್ರಿ. ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಇರ್ತಾವಲ್ರಿ, ಅದ್ರಾಗಿ ನೀರನ್ನ ತೆಗೆದ್ಬಿಟ್ಟು ಬೇರೆ ಸ್ವಲ್ಪ ಚಲೋ ನೀರು ಹಾಕಿ ಇವನು ಅದೇ ರೀತಿ ನುಣ್ಣಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚಲೋ ತಂಗೆ ರುಬ್ಬಬೇಕು. ಇದನ್ನು ಮೊದಲಿನ ರುಬ್ಬಿಟ್ಟಿರ್ತೀವಲ್ರಿ ನವಣೆ ಹಿಟ್ಟು, ಅದ್ರಾಗ ಮಿಕ್ಸ್ ಮಾಡಬೇಕು. ಆಮೇಲೆ ಹಿಟ್ಟನ್ನ ಹಿಂಗೆ ಕೈಲೇ ಒಂದೇ ಡೈರೆಕ್ಷನ್ನಾಗ ಸ್ವಲ್ಪ ಹೊತ್ತನ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಲಕ್ಷ ಇರಲಿ, ಕೈ ಕ್ಲೀನ್ ಇರಬೇಕು. ಹಿಂಗೆ ಮಾಡೋದ್ರಿಂದ ನಮ್ಮ ಕೈ ಬಿಸಿ ಶಾಖಕ್ಕೆ ಹಿಟ್ಟು ಭಾಳ ಚಲೋ ತಂಗೆ ಹೊಳಿ ಬರುತ್ತೆ. ಒಂದು 2-3 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 10-12 ತಾಸು ಇದನ್ನು ಹುಳಿ ಬರೋಕ್ಕೆ ಬಿಡಬೇಕು. ಈಗ ಒಂದು 12 ತಾಸು ಆದಮೇಲೆ ಹಿಟ್ಟು ನೋಡ್ರಿ ಎಷ್ಟು ಚಂದ ಹುಳಿ ಬಂದೈತಿ. ಈ ಹಿಟ್ಟಲೆ ನೀವು ಬರೀ ದೋಸೆ ಅಷ್ಟೇ ಅಲ್ದ ಪಡ್ಡು ಮತ್ತು ಇಡ್ಲಿನೂ ಮಾಡ್ಕೋಬೋದು. ಪಡ್ಡಿನ ರೆಸಿಪಿನ ಆಲ್ರೆಡಿ ಶೇರ್ ಮಾಡೀನಿ ರೀ, ಮಸಾಲೆ ಪಡ್ಡು ಮಾಡಿದ್ದೆ. ಅದ್ರ ಜೊತೆ ಇನ್ನೊಂದು ಥರದ ನೀರು ಚಟ್ನಿ ರೆಸಿಪಿನೂ ಶೇರ್ ಮಾಡೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ನೀರು ಚಟ್ನಿ ಮಾಡಕತ್ತೀನಿ ರೀ. ಕಡಾಯಿ ಒಳಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು 8 ಬೆಳ್ಳುಳ್ಳಿ ಹೆಸಳು ಹಾಕಿ ಹುರಿಬೇಕು. 5 ಸೆಕೆಂಡು ಬೆಳ್ಳುಳ್ಳಿನ ಹುರಿದ ಮೇಲೆ ನೆಕ್ಸ್ಟ್ ಇದ್ರಾಗ ಕಟ್ ಮಾಡಿದ್ದು ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿಯಾಕತ್ತೀನಿ ರೀ. ಈ ಚಟ್ನಿ ಸ್ವಲ್ಪ ಖಾರ ಇರುತ್ತೆ, ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. ಆಮೇಲೆ ಉದ್ದಕ್ಕೆ ಕಟ್ ಮಾಡಿದ್ದು ಒಂದು ಉಳ್ಳಾಗಡ್ಡಿ ಹಾಕಿ ಹುರಿಯಾಕತ್ತೀನಿ ರೀ. ಆದ್ರೆ ಲಕ್ಷ ಇರಲಿ, ಈರುಳ್ಳಿ ಕಲರ್ ಚೇಂಜ್ ಆಗಬಾರ್ದು. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಅದ್ರದ್ದು ಹಸಿ ವಾಸನೆ ಹೋದ್ರೆ ಸಾಕು. ಇದನ್ನು ತೆಗೆದ್ಬಿಟ್ಟು ಆಮೇಲೆ ಕಡಾಯಿ ಒಳಗೆ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾರೆ. 2 ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಇದನ್ನು ಕೆಂಪಾಗೋ ತನಕ ಚಲೋ ತಂಗೆ ಹುರಿಬೇಕು. ಆಮೇಲೆ ಸಣ್ಣಗೆ ಕತ್ತರಿಸಿದ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ರಿ, ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಕರಿಬೇವು ಮತ್ತು ಒಂದು 2-3 ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿ ಸಣ್ಣ ಉರಿ ಒಳಗೆ ಇದನ್ನು ಚಲೋ ತಂಗೆ ಹುರಿಬೇಕು. ಉಳ್ಳಾಗಡ್ಡಿ ನೋಡ್ರಿ ಹಿಂಗೆ ಚಲೋ ತಂಗೆ ಕೆಂಪಗಾದ್ಮೇಲೆ ಗ್ಯಾಸ್ ಬಂದ್ ಮಾಡಿ ಇದನ್ನು ಪೂರ ತಣ್ಣಗಾಗೋ ತನಕ ಸೈಡಿಗೆ ಎತ್ತಿಡಬೇಕು. ಈ ಕಡೆ ಮೊದಲು ಹುರಿದಿಟ್ಟಿದ್ದು ಸಾಮಗ್ರಿ ಇತ್ತಲ್ರಿ, ಅವನ್ನ ಮಿಕ್ಸಿ ಜಾರೊಳಗೆ ಹಾಕಿನಿ ರೀ. ಈಗ ಇದ್ರ ಜೋಡಿ ಒಂದು 1/4 ಕಪ್ಪಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕತ್ತೀನಿ ರೀ. ಸ್ವಲ್ಪ ಹುಣಸೆಹಣ್ಣು ಹುಳಿ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ರಿ. 1 ಇಂಚಿನಷ್ಟು ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಬೇಕಂದ್ರೆ ನೀವು ಇದ್ರ ಜೋಡಿ ಒಂದು 2 ಟೀ ಸ್ಪೂನಷ್ಟು ಹುರಿದಿದ್ದು ಶೇಂಗಾನು ಹಾಕ್ಕೋಬೋದು. ಚಟ್ನಿ ಭಾಳ ರುಚಿ ಆಗುತ್ತೆ ನೋಡ್ರಿ. ಹಿಂಗಿದು ಸಣ್ಣ ಆಗಬೇಕು. ಮೊದಲು ಸ್ವಲ್ಪ ಸಣ್ಣ ಆದಮೇಲೆ ಅವಾಗ ನಾವು ನೀರು ಹಾಕಬೇಕು, ಮೊದಲು ನೀರು ಹಾಕಕ್ಕೆ ಹೋಗಬಾರ್ದು. ಈಗ ಒಂದು ಅರ್ಧ ಕಪ್ಪು 3/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಸಣ್ಣಗೆ ಕತ್ತರಿಸಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇದನ್ನು ಮಿಕ್ಸಿ ಮಾಡಬೇಕು. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಚಟ್ನಿ ರೆಡಿ ಆಯ್ತು. ಎಷ್ಟು ಚಲೋ ಆಗುತ್ತಪ್ಪ ಅಂತಂದ್ರೆ ಇದ್ರ ಕಾಯಿ ಹಾಕಿಲ್ಲ ಅಂತೇಳಿ ಯಾರಿಗೂ ಗೊತ್ತಾಗಂಗಿಲ್ಲ. ಈಗ ಇದನ್ನು ನಾವು ಮೊದಲು ಒಗ್ಗರಣೆ ಮಾಡಿಟ್ಟಿರ್ತೀವಲ್ರಿ, ಅದ್ರಾಗ ಹಾಕಬೇಕು.
ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ರಿ. ನಾ ಇಲ್ಲೇ ಆಲ್ಮೋಸ್ಟ್ 1 ಕಪ್ಪು 1.5 ಕಪ್ಪಷ್ಟು ನೀರು ಹಾಕಾಕತ್ತೀನಿ. ನಿಮ್ಗೆ ಚಟ್ನಿ ಹದ ಹೆಂಗೆ ಬೇಕಂತೇಳಿ ನೋಡಿಕೊಂಡು ನೀರನ್ನ ನೀವು ಹೆಚ್ಚು ಕಡಿಮೆ ಹಾಕೋಬೋದು. ನೋಡಿರಿ ನೀರು ಚಟ್ನಿ ಹದ ಹಿಂಗಿರಬೇಕು. ಈಗ ಮಸ್ತ್ ಸ್ಪೈಸಿ ಆ್ಯಂಡ್ ಟೇಸ್ಟಿ ನೀರು ಚಟ್ನಿ ರೆಡಿ ಆಯ್ತು ನೋಡಿರಿ. ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾನು ದೋಸೆ ಹಾಕ್ತೀನಿ. ರುಬ್ಬಿದ ಹಿಟ್ಟನ್ನ ಒಂದು ಸಣ್ಣ ಬಟ್ಲದಾಗ ಸ್ವಲ್ಪ ಹಿಟ್ಟು ತಕ್ಕೊಳಕತ್ತೀನಿ ರೀ. ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಸಕ್ರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಸಕ್ರೆ ಆಪ್ಷನಲ್ಲು, ಬೇಡ ಅಂತಂದ್ರೆ ಸ್ಕಿಪ್ ಮಾಡಿರಿ, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. ಸ್ವಲ್ಪ ಸಕ್ರೆ ಹಾಕೋದ್ರಿಂದ ದೋಸೆಗೆ ಚಂದ ಕೆಂಪು ಕಲರ್ ಬರ್ತೈತೆ ಅಷ್ಟೆ. ಈ ಕಡೆ ಮೊದಲ ನಾನು ಸಣ್ಣ ಉರಿ ಒಳಗೆ ಕಬ್ಬಿಣದ ಹಂಚನ ಬಿಸಿ ಮಾಡಕಟ್ಟಿದ್ದಾರೆ. ಈಗ ಇದು ಚಲೋ ತಂಗೆ ಕಾದೈತಿ. ಒಂದು ಉಳ್ಳಾಗಡ್ಡಿ ತಗೊಂಡು ಎಣ್ಣೆಗೆ ಅದ್ದಿಬಿಟ್ಟು ಇದನ್ನು ಹಂಚಿಗೆ ಹಚ್ಚಿಬಿಟ್ಟು ತಿಕ್ಕಬೇಕು. ಎಲ್ಲ ಕಡೆ ಸ್ವಲ್ಪ ಚಲೋ ತಂಗೆ ತಿಕ್ಕಿದ್ರೆ ದೋಸೆ ಇರ್ತಾವಲ್ಲ ರೀ ಕಬ್ಬಿಣದ ಹಂಚಿಗೆ ಅಂಟ್ಕೊಳ್ಳಂಗಿಲ್ಲ. ಆಮೇಲೆ ನಾವು ತಿರುವಿ ಹಾಕ್ತಿರ್ತೇವಲ್ಲ ಆರಾಮ್ಸೆ ಹೇಳ್ತಾವೆ. ಈ ಕಬ್ಬಿಣದ ಹಂಚನ್ನ ಹೆಂಗೆ ಹೊಸ ತೊಗೊಂಡಾಗ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಪಳಗಿಸ್ಬೇಕಂತೇಳಿ ಆಲ್ರೆಡಿ ನಾ ವಿಡಿಯೋ ಶೇರ್ ಮಾಡೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ಆಮೇಲೆ ನೀವು ಮಾಮೂಲಿ ಹೆಂಗೆ ದೋಸೆ ಹಾಕ್ತಿರಲ್ರಿ ಹಂಗೆ ಹಾಕೋಬೋದು. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ದಪ್ಪ ಬೇಕಂದ್ರೆ ದಪ್ಪ, ಸೆಟ್ ದೋಸೆ ಯಾವ್ದು ಬೇಕದನ್ನು ಹಾಕೋಬೋದು. ಇದ್ರ ಮೇಲೆ ದೋಸೆ ಮೇಲೆ ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡ್ರಿ, ತುಪ್ಪ ಹಚ್ಚಿರಿ. ಸಣ್ಣ ಉರಿ ಒಳಗೆ ಇದನ್ನು ಒಂದು 2-3 ನಿಮಿಷ ತನಕ ಚಲೋ ತಂಗೆ ಬೇಯಿಸಿದ ಮೇಲೆ ಸಾವಕಾಶ ಇದನ್ನು ಹೊಳ್ಳಿ ಶಾಕ್ರಿ. ನೋಡಿರಿ ದೋಸೆಗೆ ಎಷ್ಟು ಮಸ್ತ್ ಕೆಂಪು ಕಲರ್ ಬಂದೈತಿ. ಈ ಕಡೆನೂ ಇದನ್ನು ಒಂದು 2-3 ನಿಮಿಷ ಚಲೋ ತಂಗೆ ಬೇಯಿಸಿದ್ರೆ ಮಸ್ತ್ ಬಿಸಿ ಬಿಸಿ ನವನಕ್ಕಿ ದೋಸೆ ರೆಡಿ. ಇದೇ ಹಿಟ್ಟನ್ನ ನಾನು ನಾನ್ ಸ್ಟಿಕ್ ತವಾನಾಗ ಮಾಡಿ ತೋರ್ಸಕತ್ತೀನಿ ರೀ. ಎಷ್ಟು ಬೇಕಾದಷ್ಟು ದೊಡ್ಡದು ಹಾಕೋಬೋದು, ಎಷ್ಟು ತೆಳ್ಳಗೆ ಬೇಕಷ್ಟು ತೆಳ್ಳಗೆ ಮಾಡ್ಕೋಬೋದು. ಇದಕ್ಕೂ ಸೇಮ್ ಹಂಗೆ ತುಪ್ಪ ಹಚ್ಚಿ 2 ಕಡೆ ಚಲೋ ತಂಗೆ ಬೇಯಿಸಿದ್ರೆ ಮಸ್ತ್ ಗರಿ ಗರಿ ಬಿಸಿ ಬಿಸಿ ನವಣಕ್ಕಿ ದೋಸೆ ರೆಡಿ. ಮಸ್ತ್ ಬಿಸಿ ಬಿಸಿ ಗರಿ ಗರಿ ದೋಸೆನ ನೀರು ಚಟ್ನಿ ಮತ್ತು ಶೇಂಗಾ ಚಟ್ನಿ ಜೋಡಿ ಎಂಜಾಯ್ ಮಾಡಿರಿ. ಶೇಂಗಾ ಚಟ್ನಿ ರೆಸಿಪಿ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತ್ರಿ, ಚೆಕ್ ಮಾಡಿರಿ. ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ಸ್ವಲ್ಪ ಏನರ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.